राम रामेति कूजन्तं राम रामेति मधुरं मधुराक्षरम् मधुरं मधुराक्षरम् आरुह्य कविता शाखा आरुह्य कविता शाखा वन्दे वाल्मीकि कोकिलम् वन्दे वाल्मीकि कोकिलम् वन्दे वाल्मीकि कोकिलम् वन्दे वाल्मीकि कोकिलम्. By the divine grace of Jagannatha Sri Jnanakshi Rajarajeshwari, by the grace of Paramatma in all forms that we have heard, read, or seen in the form of pictures, by the grace of all masters with specific reference to our own masters, we are all very, very fortunate to be present here today to fill our minds with the glory of Paramatma. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಪರಮಾತ್ಮನ ಎಲ್ಲ ರೂಪಗಳನ್ನು ನಾವು ನೋಡಿರುವ, ಕೇಳಿರುವ, ಚಿತ್ರದ ರೂಪದಲ್ಲಿ ನೋಡಿರುವ, ಓದಿರುವ ಎಲ್ಲ ರೂಪಗಳ ಕೃಪೆಯಿಂದ, ಎಲ್ಲ ಗುರುಗಳ ಕೃಪೆಯಿಂದ, ವಿಶೇಷವಾಗಿ ನಮಗೆ ದೀಕ್ಷೆಯನ್ನು ನೀಡಿರುವ ಗುರುಗಳ ಕೃಪೆಯಿಂದ ನಾವೆಲ್ಲರೂ ಕೂಡ ಇವತ್ತು ಅತಿ ಭಾಗ್ಯವಂತರಾಗಿ ಪರಮಾತ್ಮನ ಲೀಲೆಯನ್ನು ಕೇಳುವ ಅವಕಾಶ ನಮಗೆ ಸಿಕ್ಕಿದೆ. ಈ ಪ್ರಪಂಚ ಒಂದು ವಿಚಿತ್ರವಾದ ಪ್ರಪಂಚ. ಈ ಲೋಕ ಅಂತ ಇದೆಯಲ್ಲ, ಈ ಲೋಕ ಅನ್ನೋದು ಬಹಳ ವಿಚಿತ್ರವಾದ. This world is such a mysterious existence. It is very difficult to understand. Just if you close your eyes and see, when did you come to this world? Why did you come to this world? Why are you in that form as you are today? ನೀವೆಲ್ಲರೂ ಬಂದ್ಬಿಟ್ಟು ಈ ಲೋಕಕ್ಕೆ ಬಂದಿದ್ದೀರಲ್ಲ, ಈ ಲೋಕದಲ್ಲಿ ಬಂದ್ರಲ್ಲ, ಯಾವಾಗ ಬಂದ್ರಿ ಈ ಲೋಕಕ್ಕೆ? ಅವಾಗ ಬಂದಾಗ ಹೆಂಗಿದ್ರಿ ನೀವು? ಏನಕ್ಕೋಸ್ಕರ ಬಂದಿದ್ದೀರಾ? ನೀವು ಇವಾಗ ಇರೋ ರೂಪದಲ್ಲಿ ಯಾಕಿದ್ದೀರಾ ನೀವು? ಇದೆಲ್ಲ ಪ್ರಶ್ನೆ ಮಾಡಿದಾಗ ವಿಚಿತ್ರವಾಗಿ ಕಾಣಿಸುತ್ತೆ. ವಾಟ್ ಆಲ್ ನ್ಯೂ ರಿಲೇಷನ್ಶಿಪ್ಸ್ ವಿ ಹ್ಯಾವ್ ಬಿಲ್ಟ್ ಅಪ್. ಯಾವ ಯಾವ ಸಂಬಂಧಗಳನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ನಮಗಿಂತ ಚಿಕ್ಕವರು ಹುಟ್ಟಿದಾಗ ನಾವು ನೋಡಿದ್ವಿ. ಚಿಕ್ಕವರು ಹುಟ್ಟಿದ್ದು ನೋಡಿಲ್ಲ, ನಾವು ಭಾಳ ಜನ ನೋಡಿರಲಿಲ್ಲ, ಖಂಡಿತ ನೋಡಿರಲಿಲ್ಲ. ಹುಟ್ಟಿದ ಮೇಲೆ ಬಂದು ಮಗುವನ್ನು ತಗೊಂಬಂದ ತಕ್ಷಣ ನೋಡಿದ್ವಿ. ಆಮೇಲೆ ಮಗು ಏನೇನೋ ಹೆಸರು ಕೊಟ್ವಿ. ತಮ್ಮ ಅಂತ ಕೊಟ್ವಿ, ತಂಗಿ ಅಂತ ಕೊಟ್ವಿ, ಗೆಳೆಯ ಅಂತ ಕೊಟ್ವಿ, ಗೆಳೆಯನ ತಮ್ಮ, ಗೆಳೆಯನ ತಂಗಿ. When we all saw some other new child come to our vision, we might not have seen how the child is born, but we see a child coming to our vision, new child. Somebody has brought the child, then we start relating ourselves with that child. If it is what we call as our kith and kin, ನಮಗೆ ಸ್ವಂತವಾದ ಮಗು ಆದರೆ then we start saying sister, brother, cousin. ನಮ್ಮ ತಂಗಿ ನಾವು ಅಕ್ಕ ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ, ಅಣ್ಣ ತಮ್ಮ ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ. ಅಥವಾ ಇವರು ನನ್ನ ಮಾವನ ಮಗ, ಅತ್ತೆ ಮಗ, ಅಕ್ಕನ ಮಗ, ಅಕ್ಕನ ಮಗಳು, ಏನೇನೋ ಹೇಳೋಕ್ಕೆ. ಅದಾದ ನಂತರ ಅವ್ರು ಬೆಳೀತಾರೆ, ನಾವು ಬೆಳೀತೇವೆ. The child also grows up, we are also growing up. Peculiar circumstances. When we look back only we understand what are those circumstances under which we grew. ಏನಿದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವು ಬೆಳೆದಿದ್ದೇವೆ. ನಾವು ಯಾರೋ ಬೆಳೆದಿದ್ದಾರಂತೆ, ಇಲ್ಲಿ ಹೊಸಕೋಟೆಯಲ್ಲಿ ಬೆಳೆದಿದ್ದಾರಂತೆ, ಯಾರೋ ಹೊಸಕೋಟೆಯಲ್ಲಿ ಹುಟ್ಟಿದಾರಂತೆ. ಹೊಸಕೋಟೆ ಅದಕ್ಕೆ ಹೆಸರೇ ನೋಡಿ, ಹೊಸಕೋಟೆ. somebody is born in ಹೊಸಕೋಟೆ, ನ್ಯೂ ಫೋರ್ಟ್. ಹೊಸಕೋಟೆ ಅಂದರೆ ಏನು? ನ್ಯೂ ಫೋರ್ಟ್ ಅಂತ ಅದಕ್ಕೆ ಹೆಸರು. ಯಾರು ಹೊಸಕೋಟೆಯಲ್ಲಿ ಹುಟ್ಟಿದಾರಂತೆ.
ಇನ್ನೊಬ್ಬರಲ್ಲಿ ಹುಟ್ಟಿದ್ದಾರೆ ರವಣ ಸಮುದ್ರವನ್ನು ಹುಟ್ಟಿದ್ದಾರಂತೆ. ರವಣ ಸಮುದ್ರವನ್ನು ಹುಟ್ಟಿದ್ದಾರಂತೆ. ಇನ್ನೊಬ್ಬರಲ್ಲಿ ಹುಟ್ಟಿದ್ದಾರೆ ಜಾರ್ಖಂಡಲ್ಲಿ ಹುಟ್ಟಿದ್ದಾರಂತೆ. ಏನೇನೋ ಹೆಸರುಗಳು ವಿಚಿತ್ರವಾದ. ಡೋಂಟ್ ಇವನ್ ನೋ ವೈ ದೀಸ್ ಪ್ಲೇಸ್ ಹ್ಯಾವ್ ಬೀನ್ ನೇಮ್ ಲೈಕ್ ದಟ್. And then after the names, very, very peculiar names, then we start getting a name, a new name. People start calling us with a name. Somebody says you are very, 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 very similar. You look like, you look like Rama. You look like Sita. ಏನೇನೋ ಹೆಸರು ಕೊಡ್ತಾರೆ, ಏನೇನೋ ಹೇಳ್ತಾರೆ. ನಮ್ಮನ್ನು ನೋಡ್ಬಿಟ್ಟು ಏನು ಹಂಗಿದೆಯಾ ನೋಡೋಕ್ಕೆ, ಯು ಲುಕ್ ಲೈಕ್ ಯುವರ್ ಫಾದರ್, ಯು ಲುಕ್ ಲೈಕ್ ಯುವರ್ ಮದರ್, ಯು ಲುಕ್ ಲೈಕ್ ಯುವರ್ ಬ್ರದರ್, ಏನೇನೋ. ಆ್ಯಂಡ್ ದೆನ್ ಸಂಬಡಿ ವಾಂಟ್ಸ್ ಟು ಡ್ರೆಸ್ಸಸ್. ಯಾರೋ ಬಂದು ನಮ್ಮನ್ನು ಅಲಂಕಾರ ಮಾಡಬೇಕಂತೆ, ನಮ್ಮನ್ನು ಅಲಂಕಾರ ಮಾಡಬೇಕು. ನಾವು ಒಬ್ಬ ಮಕ್ಕಳಾಗಿದ್ದಾಗ ದೊಡ್ಡವ್ರು ಏನು ಇಷ್ಟಪಡ್ತಾರೆ ನಾವು ಅದನ್ನು ಹಾಕೋಬೇಕು. When we were small, first preference is what the elders like. Whatever dress the elders have brought, that only we should wear. And then slowly what happens? Then we start having our own preferences. ಮೆಲ್ಲಿಗೆ ನಾವು ಹೇಳಕ್ಕೆ ಶುರು ಮಾಡ್ಬಿಡ್ತೀವಿ. ನನಗೆ ಅದು ಬೇಕು, ನನಗಿದು ಬೇಕು, ನನಗಿದು ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ಕೇಳಕ್ಕೆ ಶುರು ಮಾಡ್ಬಿಡ್ತೀವಿ. ತಂದೆ ತಾಯಿಗೆ ಸಾದರೆ ತೆಕ್ಕೊಡ್ತಾರೆ. ಇಫ್ ದ ಪೇರೆಂಟ್ಸ್ ಕ್ಯಾನ್ ಅಫೋರ್ಡ್ ಇಟ್, ದೇ ವಿಲ್ ಗೆಟ್ ಇಟ್ ಅ ಬ್ರೀಡ್ ಆ್ಯಂಡ್ ಗಿವ್ ಇಟ್ ಟು ಅಸ್. ಅದರ್ವೈಸ್ ಡೋಂಟ್ ಕೀಪ್ ಇಟ್, ವಿಲ್ ವೆಯ್ಟ್ ಟುಮಾರೋ. ವಾಟ್ ಈಸ್ ದಿಸ್ ಸ್ಟೋರಿ? ಕಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯೇ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನವಿಚಾರಂ. ಆದಿಶಂಕರಾಚಾರ್ಯರು ಭಜಗೋವಿಂದ ಹೇಳ್ತಾರೆ, ಕಸ್ತ್ವಂ, ನೀನು ಯಾರು? ಕಸ್ತ್ವಂ ಅದೇನು? ನೀನು ಯಾರು? ಹೂ ಆರ್ ಯು? ಕೋಹಂ, ಹೂ ಆಮ್ ಐ? ಕಸ್ತ್ವಂ ಕೋಹಂ ಕಹ ಕುತ ಆಯಾತ, ಯಾರು ಎಲ್ಲಿಂದ ಬಂದರು? ವೇರ್ ಇಸ್ ಹೂ ಕಮ್ ಫ್ರಮ್ ವೇರ್? ಕಾಮೇ ಜನನಿ ಕೋಮೇ ತಾತ, ಹೂ ಇಸ್ ಮೈ ಮದರ್, ಹೂ ಇಸ್ ಮೈ ಫಾದರ್? ನನ್ನ ತಾಯಿ ಅಂತ ಹೇಳಿದ್ರೆ ಅದು ಯಾರದು? ತಂದೆ ಅಂತ ಹೇಳಿದ್ರೆ ಅದು ಯಾರದು? ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಯು ಗೋ ಡೀಪ್ ಇನ್ ಟು ದ ಥಿಂಕಿಂಗ್, ದೆನ್ ಯು ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಮೀನಿಂಗ್ ಆ್ಯಂಡ್ ದೇರ್ ಇಸ್ ನೋ ಮೀನಿಂಗ್ ಆಲ್ಸೋ. ಅರ್ಥನೂ ಇದೆ, ಅರ್ಥವಿಲ್ಲೇನೂ ಇದೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ಎಸ್ ವಿ ಸ್ಯಾಂಗ್. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ. ಯಾರು ನಾನು ಅಂತ ವಿಚಾರಿಸ್ಕೊಂಡು, ನೀನು ಯಾರಪ್ಪ? ಹೆಸರು ಹೇಳ್ಬಿಡ್ತೀವಿ ನಾವು. ನೀನು ಯಾರಪ್ಪ ನಾನು ಹೆಸರು ಹೇಳ್ಬಿಡ್ತೀವಿ. ಅದು ನಿಜವಾಗಿಯೂ ನಾನು ಯಾರು ಗೊತ್ತಿಲ್ಲ. ಆಲ್ ದೀಸ್, ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಎಸ್ ಮಾಯಾ. ಈಗ ಮಾಯಾ ಅಂತ ಹೆಸರು ಕಾರಣ ಏನಪ್ಪ ಅಂತ ಹೇಳಿದ್ರೆ ಅರ್ಥನೇ ಆಗೋ ಕಷ್ಟ, ತುಂಬ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಅರ್ಥ ಆಗದೆ ಹೋದರೂ ಕೂಡ ಏನೋ ಅರ್ಥ ಆದಂಗೆ ನಡ್ಕೊಂಡು ಹೋಗ್ಕೊಡ್ತಾ ಇದ್ದೀವಿ. ವಿ ಆರ್ ಮೂವಿಂಗ್ ಅರೌಂಡ್, ಗೋಯಿಂಗ್ ಅಹೆಡ್ ಆಸ್ ದೋ ವಿ ಅಂಡರ್ಸ್ಟ್ಯಾಂಡ್ ಮೆನಿ थिंग्स अबाउट दिस वर्ल्ड. समझ में आया? अच्छी तरह समझ में आया. क्या समझ में आया? इसमें समझने की बात ही नहीं है. What did you understand? In ಮಲಯಾಳ ಭಾಷೆಯಲ್ಲಿ ತಮಾಷೆ, ದಿಸ್ ಲೈಕ್ ಟಂಗ್ ಟ್ವಿಸ್ಟರ್ ಇನ್ ಮಲಯಾಳಂ ಭಾಷೆ. മനസ്സിലായില്ലെങ്കിലും മനസ്സിലായെന്ന് പറഞ്ഞ മനസ്സിലാകത്തില്ല, മനസ്സിലായോ? ಅರ್ಥ ಆಗದೆ ಹೋದ್ರು ಅರ್ಥ ಆಯಿತು ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ? समझ में नहीं आया तो भी समझा, ऐसे बोलेंगे तो समझ में नहीं आएगा. समझे? कुछ भी समझ में नहीं आता है, फिर भी समझने की चेष्टा करते हैं. इस विचित्रता को समझने की चेष्टा कर रहे हैं, विचित्रता को. और ज्ञानी लोग कौन हैं? जिन्होंने समझ लिया है कि इसका सार इतना ही है, इसका सार, इसका निचोड़ इतना ही है, वो लोग ज्ञानी कहलाते हैं. तो ಇಂಥ ವಿಚಿತ್ರವಾದ ಪರಮ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ ಒಂದೊಂದು ಸಂದರ್ಭದಲ್ಲಿಯೂ ಕೂಡ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಇವಾಗ ನೋಡಿ, ಪರಮಾತ್ಮ ಲೀಲೆ ನೋಡಿ, ನಿರಾಕಾರವಾದ ಪರಮಾತ್ಮ ಸಾಕಾರವಾಗಿ ಹನುಮಂತನಾಗಿ ಬಂದಿದ್ದಾರೆ, ನಿರಾಕಾರವಾದ ಪರಮಾತ್ಮ ರಾಮರಾಗಿ ಬಂದಿದ್ದಾರೆ. ದ ಸೋ ಕಾಲ್ಡ್ ಫಾರ್ಮ್ಲೆಸ್ ಪರಮಾತ್ಮ ಹ್ಯಾಸ್ ಕಮ್ ಇನ್ ದ ಫಾರ್ಮ್ ಆಫ್ ಹನುಮಾನ್. ಎಂಥ ಅದ್ಭುತವಾದ ಋಷಿ ವಾಲ್ಮೀಕಿಯವರು ಎಲ್ಲವರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು
ಅದ್ಭುತವಾದ ರಾಮಾಯಣವನ್ನು ನಮಗೆ ಕೊಟ್ಟಿದ್ದಾರೆ. ವಿ ಆರ್ ಡ್ವೆಲ್ಲಿಂಗ್ ಇನ್ ದಿಸ್, ವಿ ಆರ್ ರೀಡಿಂಗ್ ರಾಮಾಯಣ ಟುಡೇ. ನಮ್ಮ ಜೀವನದ ವಿ ಆರ್ ಸ್ಪೆಂಡಿಂಗ್ ಎ ವೆರಿ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ talking about Rishi whom we have not at all seen. We are talking about Rishi Valmiki, we are talking about his work, we are reading his work, we don't even know when, how he composed such verses. 24,000 ಶ್ಲೋಕ ಕಣಪ್ಪ. ಯಾರೋ ಒಬ್ರು ರಚನೆ ಮಾಡೋ ಶ್ಲೋಕವನ್ನು ಕಂಠಪಾಠ ಹೇಳಿದ್ರೆ ನಮ್ಗೆ ಕಷ್ಟ ಆಗ್ತಾ ಇದೆ. ಸ್ವಂತವಾಗಿ ರಚಿಸಿರೋದಪ್ಪ 24,000 ಶ್ಲೋಕ, 24,000 verses. How did he compare, from where did he get those verses? And the entire thing is not just articulation. ಬರೀ ಬಾಯನ್ನು ಅಲ್ಲಾಡ್ಸಲ್ಲಪ್ಪ, ಬರೀ ಬಾಯಿ ಆಡಿಸೋದು ಮಾತ್ರ ಅಲ್ಲ, ಇದು ಕತೆ, ಇದು ಅದ್ಭುತವಾದ ಕತೆ, ನಮ್ಮ ಮನಸ್ಸನ್ನು ಸೆಳೆಯುವ ಕತೆ. ಇಟ್ ಇಸ್ ಪುಲ್ಲಿಂಗ್ ಅಸ್, ಅಟ್ರಾಕ್ಟಿಂಗ್ ಅಸ್ ಅಂಡ್ ಕೀಪಿಂಗ್ ಅಸ್ ಎಂಗೇಜ್ಡ್. ನಮ್ಮನ್ನೆಲ್ಲ ಸೆಳೆಯುತ್ತಾ ರಾಮಾಯಣ ಕೇಳಿದ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಆಂಜನೇಯನ ಬಗ್ಗೆ ಓದೋದು, ಆಂಜನೇಯ ಮಹಾದ್ವಾರದ ಬಳಿಯಲ್ಲಿ ನಿಂತಿದ್ದಾರೆ, ಭಯಂಕರವಾಗಿ ನಿಂತಿದ್ದಾರೆ. ಇಂದ್ರಜಿತ್ ಬರ್ತಾ ಇದ್ದಾನೆ. ಯಾರು ಇಂದ್ರಜಿತ್? ಯಾರು? ರಾವಣನ ಮಗ ಇಂದ್ರಜಿತ್ ಬರ್ತಾ ಇದ್ದಾರೆ. ರಾವಣ ಸನ್ ಇಂದ್ರಜಿತ್ ಇಸ್ ಕಮಿಂಗ್. ತಸ್ಮಿನ್ ತತಃ ಸಂಯತಿ ಜಾತ ಹರ್ಷೇ ರಣಾಯ ನಿರ್ಗಚ್ಚತಿ ಬಾಣಪಾಣೌ ದಿಶಶ್ಚ ಸರ್ವಾ ಕಲುಷಾ ಬಭೂವು ಮೃಗಾಶ್ಚ ರೌದ್ರಾ ಬಹುಧಾ ವಿನೇದುಃ ಸಮಾಗತಸ್ತತ್ರ ತು ನಾಗಯಕ್ಷಾ ಚಕ್ರಚರಾಶ್ಚ ಸಿದ್ಧಾ ನಭಃ ಸಮಾವೃತ್ಯ ಚ ಪಕ್ಷಿ ಸಂಘಾ ವಿನೇದುರುಚ್ಚೈ ಪರಮ ಪ್ರಹೃಷ್ಟಾ ಆಯಾಂತಂ ಸರಥಂ ದೃಷ್ಟ್ವಾ ತೂರ್ಣಮಿಂದ್ರಧ್ವಜಂ ಕಪಿಃ ನನಾದ ಚ ಮಹಾನಾದಂ ವ್ಯವರ್ಧತ ಚ ವೇಗವಾನ್ ಇಂದ್ರಜಿತ್ ಸರಥಂ ದಿವ್ಯಂ ಆಶ್ರಿತಶ್ಚಿತ್ರಕಾರ್ಮುಕಃ ಧನುರ್ವಿಸ್ಫಾರಯಾಮಾಸ ತಡಿದೂರ್ಜಿತ ನಿಸ್ವನಂ ತತಃ ಸಮೇತಾವತಿ ತೀಕ್ಷ್ಣವೇಗೌ ಮಹಾಬಲೌ ತೌ ರಣನಿರ್ವಿಶಂಕೌ ಕಪಿಶ್ಚ ರಕ್ಷೋಧಿಪತೆಸ್ತನುಂಜಃ ಸುರಾಸುರೇಂದ್ರಾವಿವ ಬದ್ಧವೈರೀ ಸತಸ್ಯ ಸುರಾಸುರೇಂದ್ರಾವಿವ ಬದ್ಧವೈರೌ ಸತಸ್ಯ ವೀರಸ್ಯ ಮಹಾರಥಸ್ಯ ಧನುಷ್ಮತಃ ಸಂಯತಿ ಸಮ್ಮತಸ್ಯ ಶರಪ್ರವೇಗಂ ವ್ಯಹನಾತ್ ಪ್ರವೃದ್ಧಃ ಚಚಾರ ಮಾರ್ಗೇ ಪಿತುರಪ್ರಮೇಯಃ ತತಃ ಶರಾನಾಯತ ತೀಕ್ಷ್ಣ
शल्यान् सुपत्रिणः काञ्चन चित्रपुङ्खा मुमोच वीर परवीरहन्ता सुसन्ततान् वज्रसमानवेगान्